ನಮ್ಮ BS ಅಂತ ಏನಾಗಿದ್ದೀರಾ ತಾವು? ಸೆಕ್ರೆಟರಿ ಕೆರಗೋಡ. ಈಗ ಈ ಬ್ಯಾನರ್ ಗಳನ್ನ ಅಳವಡಿಸೋದಕ್ಕಾಗ್ಲಿ ಅದನ್ನ ತೆಗ್ಸೋದಕ್ಕಾಗ್ಲಿ ಪೊಲೀಸರಿಗೆ ಅವಕಾಶ ಇರುತ್ತಾ ಏನು ಅಂತ? ಯಾಕಂದ್ರೆ ಅದನ್ನ ಅಳವಡಿಸೋದಕ್ಕೆ ಮತ್ತೆ ತೆರವು ಮಾಡೋದಕ್ಕೆ ತಮಗೆ ಮಾತ್ರ ಪರ್ಮಿಷನ್ ಇರುವಂತದ್ದು, ಆತರ ಪೊಲೀಸರು ಹೇಳ್ತಾ ಇದಾರೆ ಅನ್ನುವಂಥದ್ದು. ಅದೇ ನಮ್ಗೆ ಅದು ಅಧ್ಯಕ್ಷ ಹೇಳಿದ್ಮೇಲೆ ನಾವು ತೆಗಿಸುವ ಅಂತ ಬಂದೆ. ಈಗ ಏನ್ ಅಧ್ಯಕ್ಷ ಏನ್ ಹೇಳ್ಯಾರ? ಈಗ ಅದೇನೆ ಎಲ್ಲ ಇಲ್ಲಿ ರಂಗದಲ್ಲಿ ಫ್ಲೆಕ್ಸ್ಗಳು ಇದೆಯಲ್ಲ ಅದನ್ನ ಹೋಗಿ ನೀವು ನೀಟಾಗಿ ದೇವ್ರದ್ದು ಇದ್ಬಿಟ್ಬಿಟ್ಟು ಇದನ್ನ ತೆಗಿಸಿ ಅಂತ ಹೇಳಿದ್ರು. ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್. ನಮಸ್ಕಾರ ರಾಜೇಶ್. ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡಿ ಸರ್. ನಮಸ್ಕಾರ ರಾಜೇಶು, ಗ್ರಾಮ ಪಂಚಾಯತಿ ಸದಸ್ಯ ಮರ್ಲಿಂಗದೊಡ್ಡಿ. ನಾವು 22 ಜನ ಸದಸ್ಯರುಗಳು ಒಮ್ಮತವಾಗಿ ಸತತವಾಗಿ 3 ತಿಂಗಳ ಕಾಲ 11ನೇ ತಿಂಗಳು ನವೆಂಬರ್, 12ನೇ ತಿಂಗಳು ಡಿಸೆಂಬರ್, ಜನವರಿ 25ನೇ ತಾರೀಕು ಇಲ್ಲಿವರೆಗೂ ಮೀಟಿಂಗ್ ಆದಂಥ ದಿವಸಗಳಲ್ಲಿ ಯಾರು 22 ಜನದಲ್ಲೂ ಯಾರು ಇದು ಮಾಡಿಲ್ಲ. ಯಾರು ಬೇಡ ಅಂತ ಹನುಮಂತದ ಹಾರಲಿಕ್ಕೆ ಬೇಡ ಅಂತ ಯಾರು ಇದು ಮಾಡಿಲ್ಲ. ಇವರೇ ಸೃಷ್ಟಿ ಮಾಡಿರುವಂಥದ್ದು. ನಾವು ಅನುಮೋದನೆ ಮಾಡಿರುವಂಥದ್ದಕ್ಕೆ ಜಾಗ ಖಾಲಿ ಬಿಟ್ಕೊಂಡು ನಮ್ಮ PDO ಅವರು, ನಮ್ಮ ಅಧ್ಯಕ್ಷರು ಇದಕ್ಕೆ ಬಹಳ ಕುಮ್ಮಕ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ತಗೊಬರ್ತಾರೆ, ನಿನ್ನೆ ಡಾಕ್ಯುಮೆಂಟ್ ತಗೊಬರ್ತಾರೆ. ಸ್ಪೇಕ್ ಡ್ಯೂಟಿ 18ನೇ ಸರ್. ಅವರು ನವೀನ್ ಕುಮಾರ್ ಅಂತ ಅಂದ್ಬಿಟ್ಟು ನವೀನ್ ಕುಮಾರ್ ಅಂತೇಳಿ ಅವರು ಕಾಂಗ್ರೆಸ್ನ ಒಬ್ಬ ಕಟ್ಟಾಳು. ಅವರು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಇವರು ಗಣಗಾರವಿ ನಮ್ಮ MLA ಇದ್ದಾರಲ್ಲ, ಅವರು ಸಪೋರ್ಟ್ ಆಗುವಂಥದ್ದು ಡಾಕ್ಯುಮೆಂಟ್ಗಳನ್ನೇ PDO ಜೊತೆ ಹಾಕಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.